ಕಾಲ್ ತುಳಿತದ ಬಳಿಕ ಕೆಎಸ್ಸಿಎಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೆಎಸ್ಸಿಎಗೆ ಈಗ ಟೆಂಡರ್ ಹಣದ ಟೆನ್ಷನ್ ಶುರುವಾಗಿದೆ. ಟೆಂಡರ್ ಹಣ ಬಾಕಿ ಉಳಿಸಿಕೊಂಡಿದ್ದ ಕೆಎಸ್ಸಿಎ ಅನೇಕ ಬಾರಿ ಕೇಳಿದ್ರು, ಕೆಎಸ್ಸಿಎ ನೋ ರೆಸ್ಪಾನ್ಸ್ ಮಾಡಿತ್ತಂತಂದರೆ ರೆಸ್ಪಾನ್ಸೇ ನೀಡಿರಲಿಲ್ಲವಂತೆ. ಈಗ ಈ ಟೆನ್ಷನ್ ಶುರುವಾಗಿದೆ. ಈಗ ಟೆಂಡರ್ ಹಣದ್ದು ಕೆಎಸ್ಸಿಎ ಮೊನ್ನೆ ಕಾಲ್ ತುಳಿತ ಆಯ್ತಲ್ಲ, ಅಲ್ಲಿ ಒಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಯಿತು ಕೆಎಸ್ಸಿಎ ಕಡೆಯಿಂದ. ಅದಾದ ನಂತರ ಈಗ ಹಣದ್ದು ಟೆನ್ಷನ್. ಈ ಹಿನ್ನೆಲೆ ಪೊಲೀಸ್ ಠಾಣೆ ಮೆಟ್ಲೇರಿದ್ದ ಖಾಸಗಿ ಸಂಸ್ಥೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಫೆಡೆಲಿಟಸ್ ಕಾರ್ಪ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ನಿಂದ ದೂರು ದಾಖಲಾಗಿರುವುದು. ಕೆಎಸ್ಸಿಎ ವಿರುದ್ಧ ದೂರು ದಾಖಲಿಸಿದ ಈ ಖಾಸಗಿ ಸಂಸ್ಥೆ ಕಾಲ್ ತುಳಿತದ ಬಳಿಕ ಕೆಎಸ್ಸಿಎಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಕೆಎಸ್ಸಿಎಗೆ ಈಗ ಟೆಂಡರ್ ಹಣದ ಟೆನ್ಷನ್ ಶುರುವಾಗಿರೋದು. ಟೆಂಡರ್ ಹಣ ಬಾಕಿ ಉಳಿಸಿಕೊಂಡಿದೆ ಕೆಎಸ್ಸಿಎ ಅನ್ನೋದು ಗೊತ್ತಾಗ್ತಾ ಇದೆ. ಅನೇಕ ಬಾರಿ ಕೇಳಿದ್ದಾರೆ, ಆದರೂ ಕೂಡ ಕೆಎಸ್ಸಿಎನವರು ನೋ ರೆಸ್ಪಾನ್ಸ್, ಅಂದರೆ ರೆಸ್ಪಾನ್ಸ್ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆ ಮೆಟ್ಲೇರಿದೆ ಈಗ ಖಾಸಗಿ ಸಂಸ್ಥೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಕೆಎಸ್ಸಿಎ ವಿರುದ್ಧ. ಒಂದು ಮೊನ್ನೆ ತಾನೇ RCBಯ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ಕೆಎಸ್ಸಿಎ ಮಾಡಿದ್ದಂಥ ಒಂದು ಎಡವಟ್ಟಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಪಾಪ ಹಲವಾರು ಜನ ಪ್ರಾಣ ಕಳ್ಕೊಂಡ್ರು. ಅದರ ಬೆಲೆಯನ್ನು ತೆರ್ತಾ ಇದೆ ಈಗ ಕೆಎಸ್ಸಿಎ. ಇದೆಲ್ಲದರ ನಡುವೆ ಈಗ ಟೆಂಡರ್ ಹಣ ವಾಪಸ್ ನೀಡಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಖಾಸಗಿ ಸಂಸ್ಥೆ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೆಎಸ್ಸಿಎ ವಿರುದ್ಧ ದೂರನ್ನು ದಾಖಲು ಮಾಡಿದೆ. ಫೆಡೆಲಿಟಸ್ ಕಾರ್ಪ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಖಾಸಗಿ ಕಂಪನಿ ಇಲ್ಲಿ ದೂರನ್ನು ದಾಖಲು ಮಾಡಿರುವುದು. ಕೆಎಸ್ಸಿಎ ವಿರುದ್ಧ ದೂರು ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಮತ್ತೆ ಕೆಎಸ್ಸಿಎಗೆ ಟೆನ್ಷನ್ ಶುರುವಾಗಿದೆ.